ಎಸ್, ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗೋದು ಫಿಕ್ಸ್ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಕೊಲೆ ನಡೆದಂತಹ ಜಾಗದಲ್ಲಿ ಪೋಸ್ ಕೊಟ್ಟಂತಹ ಫೋಟೋಗಳನ್ನು ಈಗ ರಿಟ್ರೀವ್ ಮಾಡಲಾಗಿದೆ. ಪ್ರತ್ಯಕ್ಷದರ್ಶಿ ಪುನೀತ್ ಫೋನ್ನಲ್ಲಿ ಆರೋಪಿಗಳ ಜೊತೆ ದರ್ಶನ್ ಫೋಟೋಗೆ ಪೋಸ್ ಕೊಟ್ಟಿದ್ದಂತಹ ಫೋಟೋಗಳನ್ನು ಈಗ ರಿಟ್ರೀವ್ ಮಾಡಿಕೊಳ್ಳಲಾಗಿದೆ. ಕೊಲೆಯಾದ ಸ್ಥಳದಲ್ಲಿ ದರ್ಶನ್ ಇರಲಿಲ್ಲ ಅನ್ನೋ ಪ್ರಶ್ನೆಗೆ ಈಗ ಪುಷ್ಟಿ ಸಿಕ್ಕಂತಾಗಿದೆ. ರಿಟ್ರೀವ್ ಆಗಿರೋ ಫೋಟೋಗಳೇ ದರ್ಶನ್ ಅಲ್ಲಿರೋದಕ್ಕೆ ಸಾಕ್ಷಿ. ಹಲವು ಆಯಾಮಗಳಲ್ಲಿ ಈಗ ಸಾಕ್ಷಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಪುನೀತ್ ಫೋನ್ನಲ್ಲಿ ಫೋಟೋಗಳನ್ನು ತೆಗೆಸಿಕೊಳ್ಳಲಾಗಿತ್ತು. ಆ ಫೋಟೋಗಳನ್ನು ಡಿಲೀಟ್ ಮಾಡಿದ್ರು. ಡಿಲೀಟ್ ಆಗಿದ್ದಂತಹ ಫೋಟೋಗಳನ್ನು ಈಗ ರಿಟ್ರೀವ್ ಮಾಡಲಾಗಿದೆ. ದರ್ಶನ್ ಕೊಲೆ ನಡೆದಂತಹ ಸ್ಥಳದಲ್ಲಿ ಇದ್ದ ಅನ್ನೋದಕ್ಕೆ ಈಗ ಪುಷ್ಟಿ ಸಿಕ್ಕಂತಾಗಿದ್ದು ನಟನಿಗೆ ಮತ್ತಷ್ಟು ಸಂಕಷ್ಟ ಎದುರಾಗೋದು ಈ ಮೂಲಕ ಫಿಕ್ಸ್ ಅಂತಾನೆ ಹೇಳಬಹುದು. ಈಗಾಗಲೇ ಕೋರ್ಟ್ಗೆ 1300 ಪುಟಗಳ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ. ಇದರಲ್ಲಿ ಮತ್ತಷ್ಟು ಮಾಹಿತಿಯನ್ನ ಸಂಪೂರ್ಣವಾಗಿ ಸಂಗ್ರಹಿಸಲಾಗಿದೆ. ಇದು 2ನೇ ಚಾರ್ಜ್ ಶೀಟ್. 20ಕ್ಕೂ ಹೆಚ್ಚು ಸಾಕ್ಷಿಗಳು, ಹಲವು FSL ವರದಿಗಳನ್ನ ಕೂಡ ಈ ಒಂದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ರಿಟ್ರೀವ್ ಫೋಟೋ ಪ್ರಮುಖ ಸಾಕ್ಷಿಯಾಗಿ ಈಗ ಇಟ್ಟುಕೊಳ್ಳಲಾಗಿದೆ. ಮಧ್ಯಂತರ ಜಾಮೀನಿನ ಮೇಲೆ ಈ ಕಡೆ ಹೊರಗಡೆ ಬಂದು ದರ್ಶನ್ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಇನ್ನೂ ಕೂಡ ಚಿಕಿತ್ಸೆ ಅಷ್ಟೇ, ಶಸ್ತ್ರಚಿಕಿತ್ಸೆ ಅಂದರೆ ಸರ್ಜರಿ ಇನ್ನೂ ಕೂಡ ಆಗಿಲ್ಲ. ಯಾವಾಗ ಸರ್ಜರಿ ಮಾಡ್ಕೊಳ್ತಾರೆ ಅನ್ನೋ ಪ್ರಶ್ನೆ ಕೂಡ ಸದ್ಯಕ್ಕಿರುವಂಥದ್ದು. ಇನ್ನೇನು ಮಧ್ಯಂತರ ಜಾಮೀನಿಗೆ ಕೊಟ್ಟಂತಹ ದಿನಗಳು ಕೂಡ ಸಮೀಪಿಸ್ತಾ ಇದ್ದಾವೆ. ಕೇವಲ ನಟನಿಗೆ 6 ವಾರಗಳ ಬೇಲ್ ಅಷ್ಟೇ ಸಿಕ್ಕಿರೋದು. ಅದರಲ್ಲಿ ಈಗಾಗಲೇ 25 ದಿನ ಏನೋ ಕಳೆದೇ ಹೋಯಿತು. ಇನ್ನುಳಿದಿರುವಂತಹ 20 ದಿನಗಳೊಳಗೆ ಶಸ್ತ್ರಚಿಕಿತ್ಸೆ ಬೇರೆ ಮಾಡಿಸ್ಕೊಳ್ಬೇಕು. ಶಸ್ತ್ರಚಿಕಿತ್ಸೆ ಯಾವಾಗ ಮಾಡಿಸ್ಕೊಳ್ತಾರೆ ಅನ್ನೋ ಪ್ರಶ್ನೆ ಈಗ ಒಂದು ಕಡೆ ಆದರೆ, ಮತ್ತೊಂದು ಕಡೆ 2ನೇ ಚಾರ್ಜ್ ಶೀಟ್ನಲ್ಲಿ ಪ್ರತಿಯೊಂದು ಅಂಶಗಳನ್ನು ಕೂಡ ಉಲ್ಲೇಖಿಸಲಾಗಿದೆ. ಅದರಲ್ಲಿ ಪ್ರಮುಖ ಸಾಕ್ಷಿ ಅಂದರೆ ಕೊಲೆ ನಡೆದಂತಹ ಜಾಗದಲ್ಲಿ ದರ್ಶನ್ ಕ್ಲಿಕ್ಕಿಸಿಕೊಂಡಿರುವಂತಹ ಈ ಒಂದು ಫೋಟೋ. ಸೊ ಆರೋಪಿಗಳೊಟ್ಟಿಗೆ ದರ್ಶನ್ ಫೋಟೋಗಳನ್ನು ಕ್ಲಿಕ್ಕಿಸಿಕೊಂಡಿರೋದು ಈಗ ಪತ್ತೆಯಾಗಿದ್ದು ಈ ಒಂದು ಪ್ರಕರಣಕ್ಕೆ ಮತ್ತಷ್ಟು ಪುಷ್ಟಿ ಸಿಕ್ಕಂತಾಗಿದೆ. ಈ ಮೂಲಕ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಫಿಕ್ಸ್ ಅಂತಾನೆ ಹೇಳಬಹುದು. ಎಸ್, ಈ ಕುರಿತು ನಮ್ಮ ಪ್ರತಿನಿಧಿ ವಿಶ್ವನಾಥ್ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ. ವಿಶ್ವನಾಥ್, ಕೊಲೆ ನಡೆದಂತಹ ಸ್ಥಳದಲ್ಲಿ ಈಗ ದರ್ಶನ್ ಫೋಟೋಗೆ ಪೋಸ್ ನೀಡಿರುವಂತಹ ಫೋಟೋಗಳು ಎಲ್ಲೆಡೆ ವೈರಲ್ ಕೂಡ ಆಗ್ತಾ ಇರುವಂಥದ್ದು. ಈ ಒಂದು ಪ್ರಕರಣಕ್ಕೆ ಈ ಫೋಟೋಗಳು ಈಗ ಪ್ಲಸ್ ಆಗಿ ಸಿಕ್ಕಿದೆ ಅಂತಾನೆ ಹೇಳಬಹುದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಸದ್ಯಕ್ಕೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಮಧ್ಯಂತರ ಜಾಮೀನನ್ನ ಪಡೆದುಕೊಂಡು BJS ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ನಟ ದರ್ಶನ್ಗೆ ದೊಡ್ಡ ಸಂಕಷ್ಟ ಒಂದು ಎದುರಾಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಪಟ್ಟಣಗೆರೆ ಸೆಟ್ನಲ್ಲಿ ದರ್ಶನ್ ಇರಲಿಲ್ಲ, ಸ್ವಲ್ಪ ಹೊತ್ತು ಮಾತ್ರ ಇದ್ರು, ಅಲ್ಲಿಂದ ತೆರಳಿದ್ರು ಅನ್ನೋ ಒಂದು ಮಾತುಗಳನ್ನ ಅವರ ಅಭಿಮಾನಿಗಳಾಗಿರ್ಬೋದು ಅಥವಾ ಅವ್ರಿಗೆ ಸಂಬಂಧಪಟ್ಟವರಾಗಿರ್ಬೋದು ಮತ್ತು ವಕೀಲರಾಗಿರ್ಬೋದು ಇದನ್ನೇ ಹೇಳ್ಕೊಂಡಿದ್ರು. ಆದ್ರೆ ಈಗ ಅಲ್ಲೇ ಇದ್ದಂತಹ ಪ್ರತ್ಯಕ್ಷದರ್ಶಿ ಈ ಪುನೀತ್ ಅನ್ನೋನಿದ್ದಾನೆ, ಪುನೀತ್ ಅನ್ನೋನ ಆ ಮೊಬೈಲ್ ನಲ್ಲಿ ಈಗ ಆ ಫೋಟೋಗಳು ರಿಟ್ರೀವ್ ಆಗಿರುವಂತದ್ದು. ಅಂದ್ರೆ ಪುನೀತ್ ಅಲ್ಲಿದ್ದಂತಹ ಆರೋಪಿಗಳ ಜೊತೆ ನಟ ದರ್ಶನ್ ಇದ್ದಂತಹ ಫೋಟೋಗಳನ್ನ ತನ್ನ ಮೊಬೈಲ್ ನಲ್ಲಿ ಕ್ಲಿಕ್ ಮಾಡ್ಕೊಂಡಿರ್ತಾನೆ. ಕ್ಲಿಕ್ ಮಾಡಿದ ನಂತರ ಮತ್ತೆ ಡಿಲೀಟ್ ಮಾಡಿರ್ತಾನೆ. ಡಿಲೀಟ್ ಮಾಡಿದಂತಹ ಫೋಟೋಗಳನ್ನ ಈಗ ರಿಟ್ರೀವ್ ಮಾಡೋ ಮುಖಾಂತರವಾಗಿ ಕಂಪ್ಲೀಟ್ ಆಗಿ ಅಧಿಕಾರಿಗಳು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರುವಂತದ್ದು. ನಿನ್ನೆ ಏನು 1300 ಪುಟಗಳ ಚಾರ್ಜ್ ಶೀಟ್ ಸಬ್ಮಿಷನ್ ಆಗಿದೆ. ಆ ಸಬ್ಮಿಷನ್ ಆಗಿರುವಂತಹ ಚಾರ್ಜ್ ಶೀಟ್ ನಲ್ಲಿ ಕಂಪ್ಲೀಟ್ ಆದಂತಹ ಡೀಟೇಲ್ ಅನ್ನ ಉಲ್ಲೇಖ ಮಾಡಿ ಈಗ ಅಧಿಕಾರಿಗಳು ಕಂಪ್ಲೀಟ್ ಆಗಿ ಈಗ ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿರುವಂತದ್ದು. ಈಗಾಗಲೇ ಮೆಡಿಕಲ್ ಆಧಾರದ ಮೇಲೆ ಮಧ್ಯಂತರ ಜಾಮೀನನ್ನು ಪಡೆದುಕೊಂಡು ಬಂದಿರುವಂತಹ ನಟ ದರ್ಶನ್ ಇದುವರೆಗೂ ಕೂಡ ಫಿಸಿಯೋಥೆರಪಿಗೆ ಮಾತ್ರ ಒಳಗಾಗಿದ್ದಾರೆ. ಅವರಿಗೆ ಇನ್ನೂ ಕೂಡ ಸರ್ಜರಿ ಆಗಿಲ್ಲ. ಅಂದ್ರೆ ಸರ್ಜರಿ ಮಾಡಬೇಕು ಅಂತ ಹೇಳಿ ವೈದ್ಯರಿಗಾಗಲೇ ಕುಟುಂಬಸ್ಥರಿಗೆ ಮತ್ತು ದರ್ಶನ್ಗೂ ಕೂಡ ತಿಳಿಸಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಸರ್ಜರಿ ಮಾಡ್ಕೊಳ್ಳೋದಕ್ಕೆ ದರ್ಶನ್ ಮುಂದಾಗಿಲ್ಲ. ಕೇವಲ ಫಿಸಿಯೋಥೆರಪಿ ಮಾತ್ರ ಅವರಿಗೆ ನಡೀತಾ ಇರುವಂಥದ್ದು. ಇದೊಂದು ಭಾಗ.
ಮತ್ತು 20 ಸಾಕ್ಷಿಗಳನ್ನ ಉಲ್ಲೇಖಿಸಿ ಈಗ FSL ವರದಿಗಳನ್ನ ಕೂಡ ಉಲ್ಲೇಖಿಸಿ ಅದರಲ್ಲಿ ಮೊಬೈಲ್ ದರ್ಶನ್ ಮೊಬೈಲ್ ಆಗಿರ್ಬೋದು ಅಥವಾ ಪವಿತ್ರಗೌಡ ಮೊಬೈಲ್ ಆಗಿರ್ಬೋದು ಎಲ್ಲವೂ ಕೂಡ ರಿಟ್ರೀವ್ ಆಗಿರುವಂಥದ್ದು. ಅದರಲ್ಲಿ ಇರುವಂತಹ ಸಾಕ್ಷ್ಯಾಧಾರಗಳನ್ನು ಕೂಡ ಮುಂದಿಟ್ಕೊಂಡು ಅದರಲ್ಲಿ ಉಲ್ಲೇಖ ಮಾಡಿ ಅವುಗಳನ್ನು ಕೂಡ ಈಗ ಕೋರ್ಟ್ಗೆ ಸಲ್ಲಿಕೆ ಮಾಡಿರುವಂಥದ್ದು. ಮತ್ತು ಇದುವರೆಗೂ ಕೂಡ 3 ವಾರಗಳಿಗಿಂತ ಅಧಿಕ ಆದ್ರೂ ಕೂಡ ಸರ್ಜರಿ ಮಾಡಿಸ್ಕೊಂಡಿಲ್ಲ ಅನ್ನೋ ಒಂದು ಆರೋಪ ಇದೆ. ಅದನ್ನ ಉಲ್ಲೇಖ ಮಾಡಿ ಮತ್ತು ಏನು ಸರ್ಜರಿ ದಿನಾಂಕ ಕೂಡ ಮಾಹಿತಿ ಇಲ್ಲ ಅದನ್ನು ಕೂಡ ಉಲ್ಲೇಖ ಮಾಡಿ ಇವೆಲ್ಲವನ್ನು ಕೂಡ ಅವಲೋಕಿಸಿಕೊಂಡು ಮತ್ತು ಕೆಲವೊಂದು ಮಾಹಿತಿಗಳನ್ನ ಅಂತಂದ್ರೆ ವೈದ್ಯರ ವರದಿ ಇದೆ ಅದನ್ನು ಕೂಡ ಈಗ SPP ಅವರಿಗೆ ನೀಡಿಲ್ಲ, ಅಂದ್ರೆ ತನಿಖಾಧಿಕಾರಿಗಳಿಗೆ ನೀಡಿಲ್ಲ ಅನ್ನೋದು ಆರೋಪ ಕೂಡ ಇರುವಂಥದ್ದು. ಹೀಗಾಗಿ ಅದನ್ನು ನೀಡಬೇಕು ಅಂತ ಈಗಾಗಲೇ ಹೈಕೋರ್ಟ್ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಇದರ ಹೊರತಾಗಿನೂ ಕೂಡ ಈ ವರದಿ ಏನಿದೆ ವೈದ್ಯಕೀಯ ವರದಿ ಅದು ಇನ್ನೂ ಕೂಡ ಸಿಕ್ಕಿಲ್ಲ ಅನ್ನೋ ಮಾಹಿತಿ ಕೂಡ ಇದೆ. ಈ ಎಲ್ಲಾ ಅಂಶಗಳನ್ನು ಕೂಡ ಮುಂದಿಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಅಂದ್ರೆ ಈಗ ಮಧ್ಯಂತರ ಜಾಮೀನು ಏನು ಕೊಟ್ಟಿದ್ದಾರೆ ಅದನ್ನ ವಜಾ ಮಾಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈಗ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡೋದಕ್ಕೆ SPP ಅವರು ಕೂಡ ಮುಂದಾಗಿರುವಂಥದ್ದು. ಈಗಾಗಲೇ ಗೃಹ ಇಲಾಖೆಯಿಂದಲೂ ಕೂಡ ಕಂಪ್ಲೀಟ್ ಆದಂತಹ ಒಂದು ಅವಕಾಶ ಕೂಡ ಸಿಕ್ಕಿದೆ. ಈಗ ಈ ಹಿನ್ನೆಲೆಯಲ್ಲಿ ಕೆಲವೊಂದು ಭಾಷಾಂತರದ ಕೆಲಸ ಆಗಿರ್ಬೋದು ಕೆಲವೊಂದು ಮಾಹಿತಿಗಳನ್ನ ಅಂತಂದ್ರೆ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಬೇಕಾದಂತಹ ಅರ್ಜಿಯಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖ ಮಾಡಬೇಕು ಆ ಎಲ್ಲಾ ಅಂಶಗಳನ್ನು ಉಲ್ಲೇಖ ಮಾಡ್ಕೊಂಡು ಈಗಾಗಲೇ ಸಿದ್ಧವಾಗಿಸಿಕೊಂಡಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ವಿಚಾರಣೆ ನಡೆಯುತ್ತೆ. ಅಲ್ಲಿ ಏನಾದರೂ ಮಧ್ಯಂತರ ಜಾಮೀನು ವಜಾ ಆಯಿತು ಅಂತಂದ್ರೆ ಏನು ನಟ ದರ್ಶನ್ಗೆ ಈಗಾಗಲೇ ನ್ಯಾಯಾಂಗ ಬಂಧನ ಆಗಿದೆ. ನ್ಯಾಯಾಂಗ ಬಂಧನದಲ್ಲಿ ಇಟ್ಕೊಂಡೇ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ. ಯಾಕಂತಂದ್ರೆ ಇದುವರೆಗೂ ಸರ್ಜರಿ ಕೂಡ ಆಗಿಲ್ಲ. ಹೀಗಾಗಿ ಕೆಲ ದಿನಗಳ ಕಾಲ ಸರ್ಜರಿ ಆದ್ಮೇಲೆ ರೆಸ್ಟ್ ತೆಗೆದುಕೊಳ್ಬೇಕಾಗತ್ತೆ. ಆದ್ರೆ ಇದುವರೆಗೂ ಕೂಡ ಸರ್ಜರಿ ಆಗದೇ ಇರೋದನ್ನೇ ಒಂದು ಪ್ರಮುಖವಾದಂತಹ ಅಂಶವಾಗಿಟ್ಕೊಂಡು ಈಗ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡೋದಕ್ಕೂ ಕೂಡ ಮುಂದಾಗಿದೆ. ಒಟ್ಟಾರೆಯಾಗಿ ಈಗ ಆಗಿರುವಂತಹ ಫೋಟೋ ರಿಟ್ರೀವ್ ಆಗಿರ್ಬೋದು ಮತ್ತು ಸರ್ಜರಿ ಮಾಡಿಸ್ಕೊಳ್ಳದೆ ಇರೋದಾಗಿರ್ಬೋದು ಇವೆಲ್ಲವೂ ಕೂಡ ನಟ ದರ್ಶನ್ಗೆ ಮತ್ತಷ್ಟು ಸಂಕಷ್ಟವನ್ನು ತಂದೊಡ್ಡುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಎಸ್, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.